ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನಲ್. ಇವತ್ತು ಕೂಡ ಕೋಲ ಇತ್ತು. ಯಾವ ಕೋಲ ಅಂತ ನಿಮಗೆ ನೋಡುವಾಗನೇ ಗೊತ್ತಾಗ್ತದೆ. ಅಜ್ಜನ ಕೋಲ ಇತ್ತು ಇವತ್ತು. ಅಜ್ಜನ ಕೋಲ ನೋಡುವುದೇ ಒಂದು ಖುಷಿ, ಒಂದು ಸಂತೋಷ. ಅಂದ್ರೆ ಅದ್ರಲ್ಲಿ ಅಜ್ಜನ ಕೋಲವೇ ತುಂಬಾ ಚಂದ ನೋಡ್ಲಿಕ್ಕೆ. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ. ಅಜ್ಜನ ಕಾರ್ಣಿಕ ಅದನ್ನು ಅನುಭವಿಸಿದವನಿಗೆ ಗೊತ್ತು ಅದರ ಅಜ್ಜನ ಕಾರ್ಣಿಕ ಏನೆಂಬುದು. ಅಂದ್ರೆ ತುಂಬಾ ಘಟನೆಗಳಾಗಿದೆ, ತುಂಬಾ ಅಂದ್ರೆ ತುಂಬಾ, ಒಂದೆರಡಲ್ಲ. ಅದರಿಂದ ಅಜ್ಜನ ಕಾರ್ಣಿಕ ಎಂತದ್ದಂದು ಗೊತ್ತಾಗ್ತದೆ. ಅಂದ್ರೆ ನಾನೊಂದು ಘಟನೆ ಹೇಳ್ತೀನಿ, ಒಂದಲ್ಲ ತುಂಬಾ ಆಗಿದೆ. ಮೊನ್ನೆ ಒಂದು ಘಟನೆ ನಂಗೆ ಮೊಬೈಲ್ ಅಲ್ಲಿ ಬಂದಿತ್ತು. ಅಂದ್ರೆ ಒಬ್ಬನಿಗೆ ದೆವ್ವ ರಿಕ್ಷಾದಲ್ಲಿ ಹೋಗ್ತಿದ್ದಂತೆ. ಅವನಿಗೆ ದೆವ್ವ ಬರುದಂತೆ, ರಿಕ್ಷಾದಲ್ಲಿ ಕುತ್ಕೊಳ್ಳುದಂತೆ. ನಾವು ಇಡೀ ಊರ್ ಸುತ್ತಿಸಿದೆ ಅಂತೆ ದೆವ್ವ ಅವನನ್ನು. ಅಂದ್ರೆ ನನ್ಗೆ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಪರ್ಫೆಕ್ಟ್ ಆಗಿ ಹೇಳ್ತಾ ಇಲ್ಲ ಅಂತ. ಅದು ಎಲ್ಲಿಗೆ ಹೋಗ್ಬೇಕು ನನ್ಗೆ ಅಂತ. ಲಾಸ್ಟಿಗೆ ಎಲ್ಲಿ ನಿಲ್ಲಿಸಿದೆ ಅಂತ, ಅದೊಂದು ಸ್ಮಶಾನ ಇತ್ತಂತೆ. ಅದ್ರ ಹಿಂದ್ಗಡೆ, ಸ್ವಲ್ಪ ಹಿಂದ್ಗಡೆ ನಿಲ್ಲಿಸಿದಂತೆ ಗಾಡಿಯನ್ನು. ನಿಲ್ಲಿಸಿದ ನಂತರ ಹೇಳಿದಂತೆ, ಇವರು ಹೇಳಿದ್ರಂತೆ, ನನ್ಗೆ ಇದ್ರದ್ದು ಬಾಡಿಗೆ ಕೊಡು, ರಿಕ್ಷಾದ ಬಾಡಿಗೆ, ಇಷ್ಟೆಲ್ಲ ಸುತ್ತಿಸಿದೆಯಲ್ಲ, ನನ್ಗೆ ಬಾಡಿಗೆ ಕೊಡು ಅಂತ. ಅದಕ್ಕೆ ಆ ಹೆಂಗಸಂತೆ, ಆ ಹೆಂಗಸ ಹೇಳಿದಂತೆ, ಮತ್ತೊಂದು ಮಗು ಕೂಡ ಇತ್ತಂತೆ. ಹೆಂಗಸ ಹೇಳಿದಂತೆ, ನಾನು ಯಾಕೆ ಬಾಡಿಗೆ ಕೊಡ್ಬೇಕು ನಿನ್ಗೆ, ಹಾಗೆ ಹೀಗೆ ಅಂತ ಎಲ್ಲ ತುಂಬಾ ಹೇಳ್ತಂತೆ. ಅಂದ್ರೆ ಒಂಥರ ವಾಯ್ಸ್ ಕೂಡ ತುಂಬಾ ಚೇಂಜ್ ಆಗಿ ತುಂಬಾ ಭಯಾನಕವಾಗಿತ್ತಂತೆ. ಮತ್ತೆ ಇವರು ರಿಕ್ಷಾದವ್ರು ಎಂತ ಅಂದ್ರೆ, ಅವ್ರಿಗೆ ತುಂಬಾ ಭಯ ಆಯ್ತಂತೆ. ಅಜ್ಜನನ್ನು ಎಣಿಸಿದ್ರಂತೆ. ಅಜ್ಜ ಕಾಪುಲೆ ಅಂತ ಎಣಿಸಿದ್ರಂತೆ. ಆ ಟೈಮಲ್ಲಿ ಒಬ್ರು ಅಜ್ಜ ಬಂದ್ರಂತೆ. ಅಜ್ಜರು ಬಂದು, ದಾದಾನ್ ಮಗ, ದಾದಾನ್ ಬಂದದ್ದು ಒಂದು ಮನೆಗೆ, ಅವರ ಮನೆಗೆ ಹೋಗಿ ಒಂದು ಚೊಂಬಲ್ಲಿ ನೀರ್ ತಕೊಂಡ್ ಬಂದ್ರಂತೆ. ನೀರ್ ತಕೊಂಡ್ ಬಂದು ಅವ್ರಿಗೆ ಹೇಳಿದ್ದು, ಕುಡ್ಲಿಕ್ಕೆ ಕೊಟ್ರು. ಮತ್ತೆ ಹೇಳಿದ್ರು, ಹೀಗೆ ನೀನು ಅಜ್ಜನನ್ನು ಎನಿಸ್ಕೊಂಡು ಮನೆಗೆ ಹೋಗು, ಏನಾಗುದಿಲ್ಲ, ಅಜ್ಜ ನಿನ್ನ ಬೆನ್ನ ಹಿಂದೆ ಇದ್ದಾರೆ ಅಂತ ಹೇಳಿದ್ರು ಅವರು ಹೇಳಿದ ನಂತರ ಇದಾಯ್ತಂತ. ಅಂದ್ರೆ ಅವ್ರಿಗಂತೂ ಸಮಾಧಾನ ಆಗಿ ಅವರು ಮನೆಗೆ ಹೀಗೇನೆ ನನ್ನ ಅಮ್ಮನ್ಗೆ ಒಮ್ಮೆ ಆಗಿತ್ತಂತೆ. ಅಮ್ಮ ಹೇಳಿತ್ತಿದ್ರು, ಒಮ್ಮೆ ಅವರು ಕೆಲಸದಿಂದ ಬರುವಾಗ ಒಬ್ಬ ರಿಕ್ಷಾದವ ಅರ್ಧ ಸಾದಿಯಲ್ಲಿ ಬಿಟ್ಟು ಅವರನ್ನು ಬಿಟ್ಟದಂತೆ. ಅಂದ್ರೆ ಇಲ್ಲಿಂದ ಮಾತ್ರ ನಾವು ಹೋಗುದಿಲ್ಲ, ನೆಕ್ಸ್ಟ್ ನಡ್ಕೊಂಡು ಹೋಗಿ. ಅವ್ರು ನಡ್ಕೊಂಡು ಬಂದ್ರಂತೆ. ನಡ್ಕೊಂಡು ಬರುವಾಗ ಯಾರು ಇರ್ಲಿಲ್ಲ. ಒಂದು 10 ಗಂಟೆ ರಾತ್ರಿ ಇರ್ಬೋದಂತೆ. ಆ ಹೊತ್ತಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಅದು ಮಂಗಳೂರಲ್ಲಿ ಕಾಲ್ ಸೆಂಟರ್ ಅಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ರು. 10 ಗಂಟೆ ರಾತ್ರಿ ಇರ್ಬೋದು, ಆ ಹೊತ್ತಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು. ಹಾಗೆ ವಾಪಸ್ ಬರುವ ಟೈಮಲ್ಲಿ ಇವರಿಗೆ ತುಂಬಾ ಭಯ ಆಯ್ತಂತೆ. ಹಾಗೆ ಇವರ ಅಜ್ಜನನ್ನು ಎಣಿಸ್ಕೊಂಡು ಬಂದ್ರಂತೆ. ಸ್ವಾಮಿ ಗುರುವಜ್ಜನ ಕಾಪುಲಿ ಅಂತ ಎಣಿಸ್ಕೊಂಡು ಬಂದ್ರಂತೆ. ಬರೋ ಹೊತ್ತಿಗೆ ಒಂದು ಅಜ್ಜ ಬಂದ್ರಂತೆ. ಒಬ್ರು ಅಜ್ಜ ಪಾಸ್ ಆದ್ರಂತೆ ಎದುರಿಂದ ಪಾಸ್ ಆಗುವವರು. ಅವ್ರಿಗೆ ಒಂಥರ ಗೂಸ್ ಬಂತು, ಒಂಥರ ಆಯ್ತಂತೆ. ಅಂದ್ರೆ ಏನೋ ಒಂಥರ, ಅಂದ್ರೆ ಒಂದು ಚಮತ್ಕಾರ ತರ, ಏನೋ ಭಯ ಹೋದ ಹಾಗೆ ಆಯ್ತು ಅವ್ರಿಗೆ. ಅಷ್ಟು ಒಂದು ಪವರ್ಫುಲ್ ಅಂತ ಹೇಳ್ಬೋದು ನಮ್ಮ ಕೊರಗಜ್ಜ. ನಮ್ಮ ತುಳುನಾಡಿನಲ್ಲಿ ಅಲ್ಲ, ಬೇರೆ ಕಡೆ ಕೂಡ ಅವರನ್ನು ಪೂಜಿಸ್ತಾರೆ. ಅಂದ್ರೆ ಮೈಸೂರಲ್ಲಿ ಕೂಡ ಒಂದು ಕಡೆ ಇರ್ಬೇಕಂತ ಅನಿಸ್ತದೆ ನಂಗೆ. ಯಾಕೆಂದ್ರೆ ನಾನೊಂದು ನ್ಯೂಸ್ ಅಲ್ಲಿ ನೋಡಿದಾಗೆ ನೆನಪು, ಹಾಗೆ ಇರ್ಬೇಕಂತ ಅನಿಸ್ತದೆ. ಅಜ್ಜನ ಕೋಲ ನೋಡುವುದೇ ಒಂದು ಖುಷಿ. ಅಂದ್ರೆ ಈಗ ಒಂದು ಅಮ್ಮ ಬಂದಿದ್ರು, ಇವರ ಓನರ್ನ ತಂಗಿ ಅವರು ಬಂದಿದ್ರು. ಈಗ ಮಾತಾಡಿದ್ರು, ಅಜ್ಜನ ಕೋಲ ನೋಡಿದೆ? ಹೌದು ನೋಡಿದೆ, ಭಾರಿ ಚೆಂದಾಗಿದೆ, ಭಾರಿ ಖುಷಿ ಆಯ್ತು ಹೇಳಿದೆ. ಅದಕ್ಕೆ ನಂಗೆ ಒಂದು ನೋಡ್ಲಿಕ್ಕೆ ಒಂದು ಖುಷಿ ಆಯ್ತು. ಒಂದು ಮೈಯೆಲ್ಲ ಅವ್ರಿಗೆ ಗೂಸ್ ಬಂಪ್ಸ್ ಬಂತಂತೆ ಅವ್ರಿಗೆ, ಅದು ನೋಡುವ ಒಂದು ಇದ್ರಲ್ಲಿ. ಅಂದ್ರೆ ಅದು ಅಷ್ಟು ಒಂದು ನಮ್ಗೆ ಇದು ಕೊಡ್ತದೆ ಅಜ್ಜನ ಕೋಲ. ಅಂದ್ರೆ ಅದು ಭಾರಿ ಒಂದು. ಈಗ ನಮ್ಮ ಊರಲ್ಲಿ ತೋಡಾರಲ್ಲಿ ಕೊಡಮಂದಾಯ ಅಂತ ಇರ್ತದೆ. ಕೊಡಮಂದಾಯ ಅಂದ್ರೆ ನನ್ನ ಅಮ್ಮ ಪರಕ್ಕೆ ಹೇಳಿದ್ರು ಕೊಡಮಂದಾಯಿಗೆ. ಹಾಗೆ ಆ ಪರಕ್ಕೆ ಎಲ್ಲ ಅಂದ್ರೆ ತಮ್ಮನ್ಗೆ ಒಳ್ಳೆದು, ಅಂದ್ರೆ ಡೆಲಿವರಿ ಆಗ್ಲಿ, ಒಳ್ಳೆ ರೀತಿಯಲ್ಲಿ ಮಗು ಹುಟ್ಲಿ ಎಂಬ ರೀತಿಯಲ್ಲಿ, ಹಾಗೇನೆ ಒಂದು ಒಳ್ಳೆ ರೀತಿಯಲ್ಲಿ ಡೆಲಿವರಿ ಆಗಿದೆ. ಆ ತರ ಒಂದೊಂದು ಜಾಗದಲ್ಲಿ ಒಂದೊಂದು. ಅಂದ್ರೆ ಈಗ ಮಿಜಾರಲ್ಲಿ ಹೋದ್ರೆ, ಮಿಜಾರಲ್ಲಿ ಮಾಯಂದಾಲೆ ಅಲ್ಲಿ ಇದು ಕಾರ್ಣಿಕ ಒಂದೊಂದು. ಅದೇ ಒಂದೊಂದು ಕಡೆಯಲ್ಲಿ ಒಂದೊಂದು ದೈವದ ಕಾರ್ಣಿಕ ಇರ್ತದೆ ಅಂತ ನಾನು ಹೇಳುವುದು. ಹಾಗೇನೆ ನನ್ಗೆ ಅಜ್ಜನ ಕೋಲ ನೋಡಿದ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ನಾನು ಇಷ್ಟೆಲ್ಲ ಘಟನೆ ಹೇಳಿದೆ, ಇದು ಯಾವುದು ಸುಳ್ಳಲ್ಲ, ಯಾವುದು ಸುಳ್ಳು ಆಗ್ಲೂ ಇಲ್ಲ. ಯಾಕೆಂದ್ರೆ ಅಜ್ಜನನ್ನು ನಂಬಿಕೆ ಇಟ್ಟವರು ಯಾವತ್ತಿಗೂ ನಿರಾಶರಾಗುದಿಲ್ಲ ಅಂತ ಅಜ್ಜ ತೋರಿಸಿಕೊಟ್ಟಿದ್ದಾರೆ. ಇದ್ರದ್ದೊಂದು ವಿಡಿಯೋ ಹಾಕ್ತೇನೆ ನೋಡಿ. ಅಜ್ಜನಿಗೆ ಕೋಲ ಅಂದ್ರೆ ಎಲ್ಲ ದೈವಗಳಿಗೆ ಕೋಲ ಇದ್ದ ಹಾಗೆ ಅಲ್ಲ. ಅಂದ್ರೆ ನಡುವಲ್ಲಿ ಒಂದು ಸ್ವಲ್ಪ ಪಾರ್ದನ, ಮತ್ತೆ ನೆಕ್ಸ್ಟ್ ಸ್ವಲ್ಪ ಬ್ಯಾಂಡ್ ವಾದ್ಯದಿಂದ,
ಹಾಗೆ ಇರುವಂತದ್ದು ಅಜ್ಜನ ಕೋಲ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.